ಧರ್ಮಸ್ಥಳದಿಂದ 25 ಕಿಲೋಮೀಟ್ರ ಮತ್ತು ಚಾರ್ಮಾಡಿಯಿಂದ 20 ಕಿಲೋಮೀಟ್ರ. ಇದು ಒಳ್ಳೆ ವಾಟರ್ ಫಾಲ್ಸ್ ನೋಡ್ರಿ. ಈಗ ನಾನಿದ್ದೀನಿ ಚಾರ್ಮಾಡಿ ಘಾಟ್ ಎಂಟ್ರಿದಾಗ. ಇವತ್ತು ಡೇಟ್ ಬಂದು ಜೂನ್ 21, 2026. ನೋಡ್ರಿ ಮಳೆ ಸ್ಟಾರ್ಟ್ ಆಗ್ಯದ, ಸಣ್ಣ ಮಳೆ ಹೊಂಟದ. ಇದೇ ಫಸ್ಟ್ ಟೈಮ ಚಾರ್ಮಾಡಿ ಘಾಟ್ ಕಡೆ ನಡೆದೀನಿ. ಇವತ್ತು ಹೆಂಗಿರ್ತದೆ ನೋಡಮ್ಮಿ ವೆದರ. ಚಾರ್ಮಾಡಿ ಘಾಟ್ನಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಸಾಕು. ಆ ಚಾರ್ಮಾಡಿಯ ಸೌಂದರ್ಯ ಸೊಬಗು ಹೆಂಗದ ಅಂತ ನೀವೇ ನೋಡ್ರಿ. ಇವಾಗ ಚಾರ್ಮಾಡಿ ಘಾಟ್ದಿಂದ ಒಂದು ಹೈಡನ್ ವಾಟರ್ ಫಾಲ್ಸ್ ತೋರ್ಸಕ್ಕೆ ನಡೆದೀನಿ. ಇದು ಕಿಲ್ಲೂರ್ ಎಂಬ ಗ್ರಾಮದಾಗ ಬರ್ತದ, ಒಂದು ಸಣ್ಣ ಹಳ್ಳಿದ. ಎಕ್ಸಾಕ್ಟ್ ಮ್ಯಾಪ್ನಾಗ ಲೊಕೇಶನ್ ಸಿಗಲ್ಲ. ಕಿಲ್ಲೂರ್ ಅಂತ ಊರಿಗೆ ಹೋಗ್ಬೇಕು. ಅಲ್ಲಿಂದ ಯಾರಿಗಾದ್ರೂ ಲೋಕಲ್ದವ್ರಿಗೆ ಕೇಳ್ಕೊಂಡು ಹೋಗ್ಬೇಕು. ನಮಗೂ ಗೊತ್ತಿಲ್ಲ ಲೊಕೇಶನ್. ಬರ್ರಿ ಇವತ್ತು ಈ ಹೈಡನ್ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಳ್ಳೆ ವಾಟರ್ ಫಾಲ್ಸ್ ಅಲ್ಲ, ಮುಂದೆ ಅಲ್ಲ ಬಳ್ಳೆ ವಾಟರ್ ಫಾಲ್ಸ್. ಅಲ್ಲಿ 200 per person ಎಂಟ್ರಿ ಫೀಸ್ ತಗೊಂಡು ಒಳಗೆ ಬಿಡ್ತಾರ. ಅಲ್ಲಿಂದ ಒಳಗಡೆ 3 ಕಿಲೋಮೀಟರ್ ಅಂತ, 3 ಕಿಲೋಮೀಟರ್ ತನಕ ಬೈಕ್ ಹೋಗ್ಬೋದಂತ. ಮತ್ತು ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ. ರೋಡ್ ಅಂತೂ ಇದೇ ಥರ ಅದ ಅಂತ, ಆಫ್ ರೋಡ್ ಥರನೇ. ರೋಡ್ ಮಾತ್ರ ಕ್ರೇಜಿ ಇದೆ. ಇಲ್ಲೊಂದು ಬ್ರಿಡ್ಜ್ ಥರ ಅದ. ಓ ವಾವ್, ಮಳೆ ಇತ್ತಂದ್ರೆ ಇನ್ನೂ ಜಾಸ್ತಿ ನೀರಿತ್ತು, ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಫಾಲ್ಸ್ಗೆ ಹೋಗೋ ದಾರಿದಾಗ ಇದೊಂದು ರಿವರ ಕ್ರಾಸಿಂಗ್ ಸಿಗ್ತದ. ಸದ್ಯಕ್ಕೆ ಮಳೆ ಕಡಿಮೆ ಅಂತೆ, ನೀರು ಕಡಿಮೆವ. ಮತ್ತು ಮಳೆ ಜಾಸ್ತಿ ಇತ್ತಂದ್ರೆ ಮೇ ಬಿ ಬೈಕ್ ಭೀ ಹೋಗೋದು ಕಷ್ಟ. ಇಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 1 ಕಿಲೋಮೀಟ್ರ್ ಒಳಗೆ ನಡ್ಕೊಂಡು ಹೋಗ್ಬೇಕು. ಈ ಮನೆ ಹತ್ರನೇ ಲಾಸ್ಟ್ ಬರ್ತದೆ ಬೈಕ. ಇಲ್ಲಿ ಬೋರ್ಡ್ನು ಹಾಕ್ಯಾರ ನೋಡ್ರಿ, ಫಾಲ್ಸ್ಗೆ ಹೋಗೋ ದಾರಿ ಅಂತ. 3 ಕಿಲೋಮೀಟ್ರ್ ತನಕ ಬೈಕ್ನಾಗ ಬಂದು ಇಲ್ಲಿಂದ 1 ಕಿಲೋಮೀಟ್ರ ನಡ್ಕೊಂಡು ಹೋಗಬೇಕು. ಸೀರಿಯಸ್ಲಿ ಇದೊಂದು ಹೈಡನ್ ವಾಟರ್ ಫಾಲ್ಸ್ ಇದ್ದಂಗೆ ಅದ ನೋಡ್ರಿ. ಅಷ್ಟೊಂದು ಯಾರಿಗೂ ಗೊತ್ತೇ ಆಗಲ್ಲ. ಇಲ್ಲಿ ಈ ಊರಿನ ಲೋಕಲ್ಸ್ದವ್ರಿಗೆ ಮಾತ್ರ ಈ ವಾಟರ್ ಫಾಲ್ಸಾಗ ಗೊತ್ತಿರ್ತದ.
ವಾಟರ್ ಫಾಲ್ಸ್ ಧರ್ಮಸ್ಥಳದಿಂದ ಜಸ್ಟ್ 25 ಕಿಲೋಮೀಟ್ರ್ ಆಗ್ತದೆ. ಮತ್ತು ಚಾರ್ಮಾಂಡಿ ಘಾಟ್ದಿಂದ 20 ಕಿಲೋಮೀಟ್ರ್ ಆಗ್ತದೆ. ಹಾಗೆ ಇಲ್ಲಿ ನಿಯರ್ ಬೈ ಒಂದು ದಿಡುಪ ಫಾಲ್ಸ್ ಅಂತದ, ಅದು 6 ಕಿಲೋಮೀಟ್ರ್ ಆಗ್ತದೆ. ಬಟ್ ಈ ಫಾಲ್ಸ್ ಅಂತೂ ಹೈಡನ್ ಆ್ಯಂಡ್ ಕ್ರೇಜಿ ವಾಟರ್ ಫಾಲ್ದ ಈ ಥರ ಟ್ರೆಕ್ಕಿಂಗ ಡೆನ್ಸ್ ಫಾರೆಸ್ಟಲ್ಲಿ ನೋಡಿರಿ. ಹೋಗೋ ದಾರಿ ಫುಲ್ ಡೆನ್ಸ್ ಫಾರೆಸ್ಟ್ ಅದ ನೋಡಿರಿ. ಈ ನೇಚರ್ ಸೌಂಡ್ನಾಗ ಯಾವುದು ಟ್ರೆಂಡಿಂಗ್ ಸಾಂಗ್ನೂ ಬೇಕಾಗಿಲ್ಲ. ಕಾಲಿಗೆ ಜಿಗಣೆ ಹತ್ತದ ಇಲ್ಲಿ ನೋಡ್ರಿ. ಫಾಲ್ಸ ಸೌಂಡ್ ಹೊಂಟದ. ಬಳ್ಳಿ ವಾಟರ್ ಫಾಲ್ಸ ಇದು ನಿಜವಾಗಲೂ ಹೈಡನ್ ವಾಟರ್ ಫಾಲ್ಸ್ ಅದ ನೋಡ್ರಿ. ಅಷ್ಟೊಂದು ಲೋಕಲ್ ಜನಗಳಿಗೆ ಬಿಟ್ರೆ ಬೇರೆದವ್ರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದವರು ಸ್ವಲ್ಪ ನೇಚರ್ನ ಕ್ಲೀನಾಗಿ ಇಟ್ಕೊಡ್ರಿ, ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿಗಾಟ್ಬೇಡ್ರಿ, ಅಷ್ಟೇ ಬಂದು ಎಂಜಾಯ್ ಮಾಡಿರಿ. ಕ್ರೇಜಿ ಕ್ರೇಜಿ. ನೀರು ಕಡಿಮೆ ಹೂವ, ಇಲ್ಲಿ ತನಕ ಬರ್ಬೋದು. ನೀರು ಹೆಚ್ಚಿತ್ತಂದ್ರೆ ಇಲ್ಲಿ ತಗೊಂಡು ಬರೋಕ್ಕಾಗೋದೇ ಇಲ್ಲ. ಒಳ್ಳೆ ವಾಟರ್ ಫಾಲ್ಸ್ ಇದು. ಕರ್ನಾಟಕದಲ್ಲಿ ಇನ್ನೊಂದು ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್.